ಆಫರ್ ಕೊಟ್ಟಾದ್ಮೇಲೆ ತುಂಬಾ ಜನ ಉಪಯೋಗಿಸ್ಕೊಂಡಿದ್ರ ಮತ್ತೆ ಬಂದು ತಗೊಂಡೋಗಿದ್ರ. ಇಲ್ಲಿ ಕಾಣಿಸ್ತಿರೋ ಮೊಲಗಳಿಗೆ ಹೇಳಿದ್ದು ಜೊತೆ 1800 ರೂಪಾಯಿ. ಬ್ರೀಡಿಂಗ್ ಮೊಲಗಳು ಯಾರಿಗಾರು ಬೇಕಾಗಿದ್ರೆ ಮೇಲ್ಗಡೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ಅಂತ ತುಂಬಾ ಜನ ಕೇಳಿದ್ವಿ, ಮತ್ತೆ ವಿಡಿಯೋ ಮಾಡು ಕೂಡ ಹಾಕಿದ್ವಿ. ಯಾರಿಗಾರು ಬ್ರೀಡಿಂಗ್ ಮೊಲಗಳು ಬೇಕಾದ್ರೆ ಬಂದು ತಗೊಂಡೋಗಿ ಅಂತ. ಒಂದಷ್ಟು ಸೇಲ್ ಆಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ. ನಿಮ್ಗೆ ಕಲರ್ಸ್ ಬೇಕು ಅಂದ್ರೆ ಕಲರ್ಸ್ ಸಿಗುತ್ತೆ. ಅಂದ್ರೆ ಕಲರ್ಸ್ ಅಲ್ಲಿ ಹೆಣ್ಮೊಲಗಳು ಮಾತ್ರ ಸಿಗೋದು, ಗಂಡು ಮೊಲಗಳು ಸಿಗಲ್ಲ. ಬೇಕು ಅಂತಂದ್ರೆ ಸ್ಪಾಟ್ ವಿಸಿಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಮೊಲ ಬೇಕೋ ಆ ಮೊಲ ನೀವೇ ತಗೊಂಡೋಗಿ. ಮತ್ತೆ ಏನಪ್ಪ ವಿಶೇಷ ಅಂತಂದ್ರೆ ಈಗ 4 ಹೆಣ್ಣಿಗೆ ಒಂದೇ ಗಂಡು ಕೊಡೋದು. ಅಂದ್ರೆ ಇವಾಗ ಜೊತೆ ಗಂಡು ಹೆಣ್ಣು ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಗಂಡು ಸಾಲ್ಟೇಜ್ ಇರೋದ್ರಿಂದ 4 ಗಂಡು ಹೆಣ್ಣು ತಗೊಂಡ್ರೆ ಒಂದು ಗಂಡು ಕೊಡ್ತೀವಿ. ನೀವು 4 ಹೆಣ್ಮೊಲಗೂ ಒಂದೇ ಗಂಡು ಮೊಲ ಸಾಕಾಗುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರೋದೆಲ್ಲ ಬ್ರೀಡಿಂಗ್ ಮೊಲಗಳು. ಇನ್ನೇನು ಮರಿ ಹಾಕೋದು ಇನ್ನೊಂದು 15 ದಿನ ಒಳಗಡೆ ಮರಿ ಹಾಕುವಂಥ ಮೊಲಗಳು ಇಲ್ಲಿ ಕಾಣಿಸ್ತಿರೋದಿಲ್ಲ. ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದರೆ ಮೇಲ್ಗಡೆ ಕಾಣ್ತಿರೋ ನಂಬರ್ ಕಾಲ್ ಮಾಡಿ ವಿಸಿಟ್ ಮಾಡ್ಕೊಡಿ. ಮತ್ತು ಇನ್ನು ಕೆಲವ್ರಿಗೆ ಏನಪ್ಪ ಭಯ ಅಂದರೆ ಮೊಲ ತೊಗೊಳಕ್ಕೆ, ಬ್ರೋ ಅದು ಮರಿ ಹಾಕ್ದಾಗ ಅದೇನೇನೋ ಹುಲ್ಲೆಲ್ಲ ಹಾಕ್ಕೊಡ್ಬೇಕಾಗುತ್ತೆ, ಮತ್ತು ಇನ್ನೊಂದು ಏನೇನೋ ಅದಕ್ಕೆ ಒಂದಷ್ಟು ಆಪ್ಷನ್ಸ್ ಇದೆ, ಅದೆಲ್ಲ ಮಾಡ್ಕೊಡ್ಬೇಕಂತಲ್ಲ ಬ್ರೋ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೇನಪ್ಪ ಅಂತಂದ್ರೆ ನೀವೇನು ಮಾಡಬೇಕಾಗಿಲ್ಲ. ಅಂದರೆ ಮೊಲ ಹುಲ್ ಕಚ್ಚುತ್ತಾ ಇರುತ್ತೆ, ಅಂದರೆ ಬಾಯಲ್ಲಿ ಹುಲ್ಲೆಲ್ಲ ನಿಟ್ಕೊಂಡು ಒಡ್ಡಾಡ್ತಾ ಇರುತ್ತೆ. ಮತ್ತು ಏನಪ್ಪ ಅಂತಂದರೆ ಕಾಲಲ್ಲಿ ಕೆರಿತಾ ಇರುತ್ತೆ, ಅಂದರೆ ಗಾರೆನೆಲ್ಲ ಇತ್ತು ಅಂದ್ರೂ ಕಾಲಲ್ಲಿ ಕೆರಿತಾ ಇರುತ್ತೆ. ಮತ್ತು ಈ ಥರ ಎಲ್ಲ ಮಾಡ್ತಾ ಇರುತ್ತೆ. ಮತ್ತು ಈ ಕಡೆ ಇಲ್ಲಿ ವೈಟ್ ಮೊಲ ಕಾಣಿಸ್ತಿದೆ ನೋಡಿ, ಈ ಥರ ಮಲ್ಕೊಳ್ಳೋದು. ಮತ್ತು ಪ್ರತಿಯೊಂದರಲ್ಲೂ ನಿಮಗೆ ಪ್ರೆಗ್ನೆನ್ಸಿ ಮೊಲದ ಮೂಮೆಂಟ್ಸು ನಿಮ್ಗೆ ಅಲ್ಲಲ್ಲೇ ಗೊತ್ತಾಗೋಗುತ್ತೆ. ಅಂದರೆ ಜಾಸ್ತಿ ಮೇವು ಮೇಯಲ್ಲ. ಇಲ್ಲಿ ಕಾಣಿಸ್ತಿರೋ ಮೊಲಗಳೆಲ್ಲ ನೀವು ನೋಡ್ತಾ ಇರ್ಬೋದು, ಇವೆಲ್ಲ ಜಾಸ್ತಿ ಮೇವು ಮೇಯಲ್ಲ. ಮತ್ತು ಆದಷ್ಟು ಕಡಿಮೆ ಮೇವು ಅಂಥದ್ದು, ಅಂದರೆ ಜಾಸ್ತಿ ಮೇವು ತಿನ್ನೋದಾಗಲಿ ಇನ್ನೊಂದಾಗಲಿ ಯಾವುದೂ ಇರಲ್ಲ. ಮತ್ತು ಖಂಡಿತ ಏನಪ್ಪ ಅಂತಂದರೆ ಇವಾಗ ಬ್ರೋ ಇದು ಪ್ರೆಗ್ನೆನ್ಸಿಗೆ ತಗೊಳ್ಳೋಕ್ಕೆ ಈಗ ಕ್ರಾಸಿಂಗ್ ಆದಮೇಲೆ ಎಷ್ಟು ದಿನ ಕ್ರಾಸಿಂಗ್ ಬಿಟ್ಟರೆ ಬೆಟರು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಈಗ ಕ್ರಾಸಿಂಗ್ ಬಿಡೋದು ಯಾವಾಗ ಅಂತಂದರೆ ನಿಮಗೆ ಈಗ ಒಂದು ಮರಿಗಳು ಕಣ್ಣು ಬಿಟ್ಟಾದ್ಮೇಲೆ, ಅಂದರೆ ಕಣ್ಣು ಬಿಟ್ಟು ಮೇವು ಕಲ್ತಾದ್ಮೇಲೆ ಕ್ರಾಸಿಂಗ್ ಬಿಟ್ಟರೆ ನಿಮ್ಗೆ ಒಳ್ಳೇದು. ಅದನ್ನು ಬಿಟ್ಬಿಟ್ಟು ನೀವು ಡೈರೆಕ್ಟಾಗಿ ಕ್ರಾಸಿಂಗ್ ಬಿಡ್ತು ಅಂದಾಗ ನೀವೇನಾಗುತ್ತೆ ಅಂತಂದರೆ ಮೊಲದ ಮರಿಗಳು ವೀಕ್ ಆಗೋದು, ಇಲ್ಲ ಮೊಲ ಹಾಲು ಕುಡಿಸ್ತಾ ಇರೋದು, ಈ ಥರ ಮಾಡುತ್ತೆ. ಇನ್ನು ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ದಯವಿಟ್ಟು ಅಷ್ಟು ಮಾಡಿಕೊಂಡ್ರೆ ಬ್ರೀಡಿಂಗ್ ಮೊಲಗಳನ್ನ ಅನುಕೂಲವಾಗಿ ತಕ್ಕಂತೆ ಸಾಕೋಬೋದು ಫ್ರೆಂಡ್ಸ್.